ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನಿವತ್ತು ನಿಮಗೆ ಕುಕ್ಕರ್ಗಳ ಬಗ್ಗೆ ಕೆಲವು ಮಾಹಿತಿಯನ್ನು ಹೇಳಬೇಕು ಅಂತೇಳಿ ಬಂದಿದ್ದೀನಿ. ಈಗ ತಾನೇ ಅಡುಗೆ ವಿಷಯದಲ್ಲಿ ಯಾರೆಲ್ಲ 1ನೇ ಕ್ಲಾಸಿಗೆ ಸೇರಿದ್ದೀರಾ ಅವ್ರಿಗೆ ಇದು ಉಪಯುಕ್ತ ಅಂತ ಅನಿಸುತ್ತೆ. ಈಗಾಗಲೇ ಯಾರು 5ನೇ ಕ್ಲಾಸಲ್ಲಿದ್ದೀರಾ, 10ನೇ ಕ್ಲಾಸಲ್ಲಿದ್ದೀರಾ, PUC, ಡಿಗ್ರಿ, PhDಗಳನ್ನು ಮಾಡಿದ್ದೀರಾ, ಅವ್ರಿಗೆ ಇದು ಉಪಯುಕ್ತ ಅಂತ ಅನಿಸಲ್ಲ. ಯಾಕಂದರೆ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ, ಎಲ್ಲವೂ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಈ ಒಂದು ವಿಡಿಯೋ ಈಗ ತಾನೇ ಅಡುಗೆ ಕಲಿತಾ ಇರೋರಿಗೆ, ಅಥವಾ ಅಡುಗೆನಲ್ಲಿ ಅಷ್ಟು ಗೊತ್ತಿಲ್ಲ ಅಂತಕ್ಕಂಥವ್ರಿಗೆ, ಅಥವಾ ಕುಕ್ಕರ್ ಬಗ್ಗೆ ನಮಗೆ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ ಅಂತಕ್ಕಂಥವ್ರಿಗೆ ಉಪಯುಕ್ತ ಆಗಬಹುದು. ಹಾಗಾಗಿ ಹೇಳಕ್ಕೆ ಬಂದಿದ್ದೀನಿ. ನಿಮಗೇನಾದರೂ ಆಸಕ್ತಿ ಇತ್ತು ಅಂದರೆ ಮಾತ್ರ ಈ ಒಂದು ವಿಡಿಯೋನ ನೋಡಿ. ನಾವು ಯಾವತ್ತೇ ಆಗಲಿ ಕುಕ್ಕರ್ಗಳನ್ನು ಬಳಸಬೇಕಾದ್ರೆ ಒಳ್ಳೆ ಕಂಪ್ನಿ ಕುಕ್ಕರ್ ತೊಗೋಬೇಕು. ISI ಮಾರ್ಕ್ ಎಲ್ಲ ಇರುತ್ತಲ್ವ, ಈ ಥರ ISI ಮಾರ್ಕ್ ಇರ್ತಕ್ಕಂಥ ಕುಕ್ಕರ್ಗಳನ್ನು ತೊಗೋಬೇಕು. ತೀರಾ ತೆಳುವಾಗಿರ್ತಕ್ಕಂಥವು, ನಾವೇನಾದ್ರು ಸ್ವಲ್ಪ ದುಡ್ಡು ಉಳಿಸೋಕೆ ಹೋಗ್ಬಿಟ್ಟು ತೀರಾ ತೆಳ್ಳಗೆ ಈಗ ಬರೋ ಕುಕ್ಕರ್ಗಳಂತೂ ಒಂಚೂರು ಬಿಗೆ ಹಿಂಗೆ ಹುಣ್ಸೆಹಣ್ಣು ಕಿವುಚ್ದಂಗೆ ಕಿವುಚ್ಬಿಟ್ವಿ ಅಂತಂದರೆ ಹಂಗೆ ತಗ್ಗು ಬಿದ್ದುಬಿಡ್ತವೆ, ಹಂಗಿರ್ತವೆ. ಆದಷ್ಟು ಸ್ವಲ್ಪ ಗಟ್ಮುಟ್ಟಾಗಿರ್ತಕ್ಕಂಥ ದಿಮ್ನಿರ್ತಕ್ಕಂಥ ಕುಕ್ಕರ್ಗಳನ್ನು ತಗೊಂಡ್ರೆ ಸೇಫ್ ಅಂತ ಅನಿಸುತ್ತೆ, ಒಳ್ಳೆಯದು. ಇವಾಗ ನೋಡಿರಿ, ನಾನು ಈ ಕುಕ್ಕರ್ಗಳನ್ನು ತರಿಸ್ಬಿಟ್ಟು 4 ವರ್ಷದ ಮೇಲಾಯಿತು. ನಾನು ಇದುವರೆಗೂ ಏನೂ ಇದರಲ್ಲಿ ಬದಲಾಯಿಸಿಲ್ಲ. ಈ ರಬ್ಬರ್, ಈ ಗ್ಯಾಸ್ಕೆಟ್ ಆಗ್ಬೋದು, ಅಥವಾ ಇಲ್ಲಿ ಏನಿದೆ ಸೇಫ್ಟಿ ವಾಲ್ವ್ ಅಂತ ಕರಿತೀವಿ ಇದನ್ನು, ಇದಾಗ್ಬೋದು, ಏನೂ ಕೂಡ ಬದಲಾಯಿಸಿಲ್ಲ. ಚೆನ್ನಾಗಿ ಬಾಳಿಕೆ ಬಂದಿದೆ. ಯಾಕೆ ಅಂತಂದರೆ ಇದು ನಾನು ಒಬ್ಬನೇ ಜಾಸ್ತಿ ಬಳಸಿರೋದು, ಅದು ಒಂದು ಕಾರಣ ಇರ್ಬೋದು. ಈಗ ನಾನೊಂದು ಸತಿ ಮನೆಗೆ ಭಾಳ ಜನ ಇದ್ದಾಗ ಅವ್ರೊಂದು ಸತಿ ನಾವೊಂದು ಸತಿ ಬಳಸ್ಬೇಕಾದ್ರೆ ಒಬ್ಬೊಬ್ಬರು ಬಳಸೋದು ಒಂದೊಂದು ರೀತಿ ಇರುತ್ತೆ. ಒಬ್ಬರು ಬಹಳ ಮೃದುವಾಗಿ ಬಳಸ್ತಾರೆ ಯಾವುದೇ ಅಡುಗೆ ಪಾತ್ರೆಗಳಾಗ್ಬೋದು, ಇನ್ನು ಕೆಲವರು ದಬ ಅಂತೇಳಿ ಅವನ್ನ ಹೆಂಗೆ ಬೇಕಂಗೆ ಕುಕ್ಕೋದು ಇದೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಇವುಗಳ ಬಳಕೆ ಮತ್ತು ಬಾಳಿಕೆ ಎರಡೂ ಕೂಡ ಬೇರೆ ಬೇರೆ ಆಗುತ್ತೆ ವ್ಯಕ್ತಿಯಿಂದ ವ್ಯಕ್ತಿಗೆ. ನಾನೊಬ್ಬನೇ ಜಾಸ್ತಿ ಬಳಸಿರೋದ್ರಿಂದ ಕುಕ್ಕರ್ಗಳೇನು ಜಾಸ್ತಿ ಹಾಳಾಗಿಲ್ಲ, ಚೆನ್ನಾಗಿದೆ. 4 ವರ್ಷದ ಮೇಲಾದ್ರೂ ಎಲ್ಲವೂ ಚೆನ್ನಾಗಿದ್ದಾವೆ. ನೋಡಿದ್ರಾ, ಒಂಚೂರು ಒಳಗಡೆ ಈ ಥರ ಒಂಚೂರು ಇದಾದಂಗೆ ಆಗಿದೆ ಅಷ್ಟೇ, ಅಂದರೆ ಒಂಚೂರು ಮಬ್ಬಂತ ಅನಿಸ್ತವೆ. ಇದು ಸ್ಟೀಲಿನ ಕುಕ್ಕರು. ಸ್ಟೀಲಿನ ಬಳಸೋದೇ ಉತ್ತಮ. ಇವಾಗೆಲ್ಲ ಅಲ್ಯೂಮಿನಿಯಮ್ದೆಲ್ಲ ಬೇಡ ಅದು ಇದು ಅಂತ ಅಂತಾರಲ್ಲ, ಹಾಗಾಗಿ ಸ್ಟೀಲಿನ ಕುಕ್ಕರ್ಗಳು ಉತ್ತಮ. ತೊಗೋಬೇಕಾದ್ರೆ ದಿಮ್ದಿರ ಅಂತಲೂ ತಗೊಳ್ರಿ. ಇದನ್ನು ಕುಕ್ಕರ್ನಾಗೆ ನಿಮಗೆ ಗೊತ್ತೇ ಐತೆ, 1 ಲೀಟ್ರದ್ದು 2 ಲೀಟ್ರದ್ದೆಲ್ಲ ಬರುತ್ತೆ. ಈ ಥರ ಸಣ್ಣ ಸಣ್ಣ ಕುಕ್ಕರ್ಗಳಾದರೆ ಸಣ್ಣ ಫ್ಯಾಮಿಲಿಗಳಿಗೆ ಉಪಯೋಗ ಆಗುತ್ತೆ. ಗಡ ಒಂಚೂರು ಗಾಢ ಅನ್ನ ಮಾಡ್ಕೋಬೋದು, ಒಂಚೂರು ಗಾಢ ಏನಾರ ಕೂಗಿಸ್ಕೋಬೋದು. ಇದು ಅಷ್ಟೇ, 3 ಲೀಟ್ರ್ ಕುಕ್ಕರ್ ಅನಿಸುತ್ತಿದ್ದು, ಇದು ಚೆನ್ನಾಗಿರುತ್ತೆ. ನಾವು ಕುಕ್ಕರಲ್ಲಿ ಏನೇ ಬೇಯಿಸಲಿ, ಮೊದಲಿಗೆ ನೋಡಿರಿ, ಕುಕ್ಕರಲ್ಲಿ ಏನೇ ಬೇಯಿಸಲಿ ಈ ರಿವೆಟ್ ಇದೆಯಲ್ಲ, ಇದಕ್ಕೆ ರಿವೆಟ್ಸ್ ಅಂತ ಕರಿತೀವಿ. ಇದನ್ನು ದಾಟಿ ಮೇಲೆ ಬರಬಾರ್ದು. ನೀರೇ ಆಗಲಿ, ನಾವು ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇ ಆಗಲಿ, ಇದನ್ನು ದಾಟಿ ಇದ್ರ ಮೇಲೆ ಬರಬಾರ್ದು. ಬಂತು ಅಂತಂದರೆ ಏನಾಗುತ್ತಪ್ಪ ಅಂದರೆ, ಹಂಗೂ ಕುಕ್ಕರ್ ಕೂಗಲ್ಲ ಅಂತಲ್ಲ, ಆದರೆ ಸುರಕ್ಷತೆಯ ದೃಷ್ಟಿಯಿಂದ ಅದು ಒಳ್ಳೆಯದಲ್ಲ. ಮೇಲೆಲ್ಲ ಉಕ್ಕು ಬಂದುಬಿಡುತ್ತೆ ಒಂದು, ಆಮೇಲೆ ಜಾಸ್ತಿ ಇದಾಗ್ಬಿಟ್ಟು ಬ್ಲಾಸ್ಟ್ ಕೂಡ ಆಗ್ಬೋದು. ಹಂಗಾಗಿ ಆದಷ್ಟು ಇವೆರಡು ಏನು ರಿವೆಟ್ಗಳಿದೆ ಇದರಿಂದ ಕೆಳಗಡೆ ಇರೋ ಥರ ನೋಡ್ಕೋಬೇಕು. ನೀರು, ಅದು ಬೇಯೋದಕ್ಕೆ ಬೇಕಾಗಿರ್ತಕ್ಕಂಥ ನೀರಾಗಿರ್ಬೋದು, ಬೇಯಿಸೋದಕ್ಕೆ ಹಾಕಿರ್ತಕ್ಕಂಥ ಅದೇನು ಪದಾರ್ಥ ಆಗಿರ್ಬೋದು, ಅವೆರಡೂ ಕೂಡ ಸೇರಿಬಿಟ್ಟು ಇದ್ರ ಕೆಳಗಡೆ ಇರಬೇಕು. ಇದೊಂದು ವಿಚಾರ. ಆಮೇಲಿಂದ ನಾವೇನಾದರೂ ಇದಕ್ಕೇನಾದರೂ ಬೇಯಕ್ಕೆ ಹಾಕಿರ್ತೀವಿ. ಈಗ ಉದಾಹರಣೆ ತಗೊಳ್ರಿ, ಅಕ್ಕಿ ಆಗ್ಬೋದು, ಬೇಳೆ ಆಗ್ಬೋದು, ಇವೇನಾಗ್ತಾವಪ್ಪ ಅಂತಂದರೆ ಅವು ಉಬ್ಬುತ್ತವೆ. ನಾವೇನು ಹಾಕಿರ್ತೀವಿ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಈಗ ಅಕ್ಕಿ ಒಂದು 1/4 ಭಾಗಕ್ಕೆ ಹಾಕಿದ್ವಿ ಅಂತಂದರೆ ಅರ್ಧ ಭಾಗ ಬಂದಿರುತ್ತೆ, ಚೆನ್ನಾಗಿ ಬೆಂದು ಅಳ್ಕೊಂಡಿರುತ್ತಲ್ವ. ಹಿಂಗೆ ಅಳ್ಕೊಂತಕ್ಕಂಥ ಪದಾರ್ಥಗಳನ್ನು ನಾವು ಈ ಕುಕ್ಕರಲ್ಲಿ ನಾವು ಹಾಕಬೇಕಾದ್ರೆ 1/4 ಭಾಗ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೋಬೇಕು. ಯಾಕಂತಂದರೆ ಅದು ಬೇಯೋದಕ್ಕೆ ಇಲ್ಲಿ ಜಾಗ ಬೇಕಾಗುತ್ತೆ. ತೀರಾ ಇಲ್ಲಿವರೆಗೂ ತುಂಬಿಸ್ಬಾರ್ದು. ಅಕ್ಕಿ ಒಂದು 1/4 ಭಾಗ ಹಾಕಿದರೆ ಅದೊಂದು ಅರ್ಧ ಭಾಗನೂ ಆಗುತ್ತೆ, ಒಂದು ಸತಿ 3/4 ಭಾಗನೂ ಆಗುತ್ತೆ. ಒಂದೊಂದು ಅಕ್ಕಿ ಅಡವಾಗುತ್ತೆ ಚೆನ್ನಾಗಿ. ಅಕ್ಕಿ ಹಾಕ್ಬೇಕಾದ್ರೆ, ಬೇಳೆ ಹಾಕ್ಬೇಕಾದ್ರೆ ಕುಕ್ಕರಲ್ಲಿ ನೋಡಿ ಹಾಕಬೇಕು, ಯಾಕಂದರೆ ಉಬ್ಬಿ ಜಾಸ್ತಿ ಆಗುತ್ತೆ ಅದು. ಆಯಿತಾ? ಒಂದು 1/4 ಭಾಗ ಇಲ್ಲ 1/4 ಭಾಗಕ್ಕಿಂತ ಜಾಸ್ತಿ ಇಂಥವು ಹಾಕಬೇಕಾದ್ರೆ. ಇನ್ನು ನೀವೇನಾದರೂ ಬರೀ ಕಡಲೆಕಾಳು ಬೇಯಿಸ್ತಿದ್ದೀರ ಅಂತಂದರೆ ಕಡಲೆಕಾಳು ಅವೇನೋ ಅಷ್ಟೊಂದು ಉಬ್ಬಲ್ಲ ಅವು. ನೀವೊಂದು 1/4 ಭಾಗ ಹಾಕಿದರೆ ಒಂದು ನಮ್ಮ ಚೂರು ಇಷ್ಟು ಜಾಸ್ತಿ ಆಗಿರ್ಬೇಕು. ಚೆನ್ನಾಗಿ ಬೆಂದಮೇಲೆ ಒಂದು ಚೂರಿಗೆ ದಪ್ಪ ಆಗ್ತವೆ. ಅದನ್ನು ಪೂರ್ತಿ ಅನ್ನ ಬೇಳೆ ಉಬ್ಬಿದಂಗೆ ಜಾಸ್ತಿ ಉಬ್ಬಲ್ಲ. ಆಮೇಲೆ
ಕುಕ್ಕರಿನ ಮುಚ್ಚಳಕ್ಕೆ ನಾವೇನು ರಬ್ಬರ್ ಹಾಕ್ತೀವಿ ಇದು ಅಷ್ಟೇ. ನಾನು ಈ ರಬ್ಬರ್ಗಳು ಕೂಡ ಇಷ್ಟು ವರ್ಷದಿಂದ ಯಾವುದೂ ಬದಲಾಯಿಸಿಲ್ಲ, ಚೆನ್ನಾಗೇ ಇದ್ದಾವೆ. ಹಾಗಾಗಿ ಇವನ್ನೇ ಬಳಸ್ತಾ ಇದ್ದೀನಿ. ಇವನು ಅಷ್ಟೇ ಚೆನ್ನಾಗಿ ತೊಳಿಬೇಕು. ನೋಡಿರಿ ಇದ್ರೊಳಗಡೆ ಇಂಥ ಕಡೆ ಎಲ್ಲ ಅನ್ನ ಪನ್ನ ಏನಾದ್ರು ಸಿಗಾಕೊಂಡಿರುತ್ತೆ, ಅದು ಸಿಗಾಕೊಂಡಿದ್ದನ್ನ ನೋಡಿ ಅದನ್ನೆಲ್ಲ ತೆಗಿಬೇಕು. ಒಂದು ಕಡ್ಡಿ ಏನಾದ್ರು ತೆಗೆದುಬಿಟ್ಟು ಚೆನ್ನಾಗಿ ತೊಳಿಬೇಕಾಗುತ್ತೆ. ಇದನ್ನ ತೊಳೆದ ಮೇಲೆ ಮಳೆಗೆ ಸಿಗಾಕಬಾರ್ದು. ಹಿಂಗೆ ಇಡಬೇಕು, ಈ ಥರ ಹಿಂಗೆ ಇಡಬೇಕು. ಕೆಲವರು ತೊಳೆದ್ಮೇಲೆ ಫ್ರಿಜ್ಜಲ್ಲೂ ಕೂಡ ಇಡ್ತಾರೆ ಒಂಚೂರು ಗಟ್ಟಿ ಆಗಲಿ ಅಂತೇಳಿ. ಎಲ್ಲರ ಮನೆಗೆ ಫ್ರಿಜ್ ಇರಬೇಕಲ್ಲ, ಹಂಗಾಗಿ ತೊಳೆದ್ಬಿಟ್ಟು ಹಿಂಗೆ ಇಟ್ಟರೆ ಆಯ್ತು ಅಷ್ಟೇ. ಸಾಧಾರಣ ಯಾವ್ದಾರು ಒಂದು ಪುಟ್ಟಿಯಾಗೋ ಎದ್ರಕಾರೋ ಹಂಗೆ ಇಟ್ಟರು ನಡೆಯುತ್ತೆ. ಇಲ್ಲ ಕುಕ್ಕರ್ ಮುಚ್ಚಳಿಕೆ ಹಾಕಿಟ್ರು ನಡೆಯುತ್ತೆ, ಕುಕ್ಕರ್ ಮುಚ್ಚಳನ ತೊಳೆದುಬಿಟ್ಟು. ಹಿಂಗೆ ಮಳೆಗೆ ಸಿಗಾಕ್ದಾಗ ಏನಾಗುತ್ತೆ, ಬಿಸಿ ಇದ್ದಾಗ ಅದು ಜಗ್ಗಿ ಬಿಡುತ್ತೆ, ಜಗ್ಗಿ ಒಂಥರ ಇಳೆ ಬಿದ್ದಂಗೆ ಆಗಿಬಿಡುತ್ತೆ. ಹಾಗೆ ಮಾಡಬಾರ್ದು. ಆಮೇಲಿಂದ ಪ್ರತಿ ಸರಿ ಕುಕ್ಕರ್ ಮುಚ್ಚಳ ಮುಚ್ಚಬೇಕಾದ್ರೆ ಇಲ್ಲೇನು ತೂತಿದ್ದಾವೆ, ಇದರಲ್ಲಿ ಏನಾದರೂ ಸಿಗಾಕೊಂಡೈತೆ ಅಂತ ನೋಡಬೇಕು. ನಾವು ನಲ್ಲಿ ನೀರು ಬಿಟ್ವಿ ಅಂತಂದರೆ ನಲ್ಲಿ ನೀರು ಕೆಳಗೆ ಶಿಸ್ತಿಂದ ಇಲ್ಲಿಂದ ವಾಪಸ್ ಬರಬೇಕು. ಅವಿನ ಸೊಪ್ಪು ಹಿಂಗೆ ಬಿಟ್ವಿ ಅಂತಂದರೆ ಒಂದು ಸತಿ ಏನಾಗುತ್ತೆ, ಸೊಪ್ಪು ಬೇಯಿಸ್ಬೇಕಾದ್ರೆ ಆಗ್ಬೋದು, ಇಲ್ಲ ಅನ್ನಕ್ಕೆ ಅಂತ ಅಕ್ಕಿ ಇಟ್ಟಿರ್ತೀವಿ, ಅದು ಜಾಸ್ತಿ ಆಗಿ ಇಲ್ಲೆಲ್ಲ ಸಿಗಾಕೊಂಡಿರುತ್ತೆ. ಇಲ್ಲೆಲ್ಲ ಸಿಗಾಕೊಂಡಿದ್ದಾಗ ಏನಾಗುತ್ತೆ, ಅದು ಗಟ್ಟಿಯಾಗಿಬಿಟ್ಟು ವಿಸಿಲ್ ಬರಲ್ಲ ಆಚೆಗೆ. ಅದು ಗಾಳಿ ಬರದೇ ಇದ್ದಾಗ ಏನಾಗುತ್ತೆ, ಕುಕ್ಕರು ಬ್ಲಾಸ್ಟ್ ಆಗ್ಬೋದು. ಹಾಗಾಗಿ ಪ್ರತಿ ಸರಿ ನೀವು ಕುಕ್ಕರ್ ಮುಚ್ಚಳವನ್ನು ಮುಚ್ಚಬೇಕಾದ್ರೆ ಈ ಎಲ್ಲ ಏನಿದೆ ಹೋಲ್ಸ್ ಇದು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಬೇಕು ಒಂದು ಸತಿ. ಹಿಂಗೆ ಒಂಚೂರು ಹಿಂಗೆ ಕಣ್ಣು ಸಣ್ಣಕ್ಕೆ ಮಟ್ಕೊಂಡು ನೋಡಿದ್ರು ಕಾಣುತ್ತೆ. ಅದ್ರ ಜೊತೆ ಇಲ್ಲೂ ಅಷ್ಟೇ ಏನಾರು ಅನ್ನಪನ್ನ ಸೊಪ್ಪು ಗಿಪ್ಪು ಹತ್ರದನ್ನು ಸಿಗಾಕೊಂಡಿದ್ದ ಬೇಳೆ ಗಿಳೆ ಅದನ್ನು ಒಂದು ಸತಿ ನೋಡಬೇಕು. ಆಮೇಲೆ ಇದು ಅಷ್ಟೇ, ಸೇಫ್ಟಿ ವಾಲ್ವ್ ಏನಿದೆ ಇದನ್ನು ಅಷ್ಟೇ, ಇದರಲ್ಲಿ ಏನಾದ್ರು ಗಾಳಿ ಆಚೆ ಬರ್ತಿದೆಯಾ ಅದನ್ನು ನೋಡಬೇಕು. ಅವೆಲ್ಲದನ್ನು ನಾವು ನೋಡಬೇಕಾಗತ್ತೆ ಕುಕ್ಕರ್ನ ಬಳಸಬೇಕಾದ್ರೆ. ಇನ್ನು ಕುಕ್ಕರು ವಿಸಿಲ್ಲು ಅಷ್ಟೇ, ಇದನ್ನು ಅಷ್ಟೇ ಭಾಳ ಸ್ವಚ್ಛವಾಗಿರಬೇಕು. ಇದನ್ನ ಹಿಂಗೆ ತಿರುವಿದ್ವಿ ಅಂತಂದರೆ ಇದು ಈ ಕಡೆಗೆ ಬರುತ್ತೆ. ಇದರಲ್ಲೂ ಅಷ್ಟೇ ಅನ್ನಪನ್ನ ಸಿಹಿ ಹಾಕ್ಕೊಂಡು ಇದರಲ್ಲೂ ಕೂಡ ತೂತುಗಳು ಇರ್ತವೆ. ಹಿಂಗೆ ನೋಡಿರಿ, ಇದರಲ್ಲಿ ಏನಾದ್ರು ಸಿಹಿ ಹಾಕೊಂಡಿದ್ದ ನೋಡ್ಬೇಕು. ಇದನ್ನು ನಲ್ಲಿ ನೀರಿಗೆ ಹಿಡಿದ್ವಿ ಅಂತಂದರೆ ನೀರು ಕೆಳಗಡೆ ಇಳಿಬೇಕು. ಈ ಎಷ್ಟು ಕೆಲವೊಂದರಲ್ಲಿ 3-4 ಇರ್ತವೆ ಹಿಂಗೆ ತೂತುಗಳು, ಎಲ್ಲ ಕಡೆಯಿಂದ ನೀರು ಚೆನ್ನಾಗಿ ಇಳಿಬೇಕು. ಇವೆಲ್ಲವೂ ನೋಡಬೇಕಾಗುತ್ತೆ. ಇವು ಹೇಳಿದ್ನಲ್ಲ, ಉಪಯೋಗನೂ ಆಗ್ತವೆ, ನಾವೇನಾದರೂ ಸರಿಯಾಗಿ ಬಳಸಿಲ್ಲ ಅಂತಂದರೆ ಡೇಂಜರು ಆಗ್ತವೆ. ಹಾಗಾಗಿ ಎಲ್ಲ ಸೂಕ್ಷ್ಮಗಳನ್ನು ನಾವು ಪಾಲಿಸಲೇಬೇಕು. ಆಮೇಲೆ ಈ ರಬ್ಬರ್ ಕೂಡ ಅಷ್ಟೇ, ನಾವು ಜಾಸ್ತಿ ಬಳಸಿದ್ವಿ ಅಂತಂದರೆ ಒಂಥರ ಪೂರ್ತಿ ತೆಳ್ಳಗಾಗೋಗಿರುತ್ತೆ. ನಾವು ಈ ಕುಕ್ಕರ್ಗೆ ಈ ರಬ್ಬರನ್ನು ಅಂದರೆ ಗ್ಯಾಸ್ಕೆಟನ್ನು ಹಾಕಬೇಕಾದ್ರೆ ಕರೆಕ್ಟಾಗಿ ಶಿಸ್ತಾಗಿ ಕುತ್ಕೋಬೇಕು ಎಲ್ಲ ಕಡೆಗೂ. ಇಲ್ಲ ತನಕ ಉಬ್ಬಿರಬಾರ್ದು, ಒಂದೊಂದು ಉಬ್ಬಿಕೊಂಡಿರ್ತವೆ, ಅವನ್ನೇ ನಾವು ಹಾಕ್ಯನಿಗೆ ತಿರುಗ್ತಿರ್ತೀವಿ, ಹಿಂಗೆಲ್ಲ ಒತ್ತೋದು ಹಿಂಗೆ ಅಮ್ಕೋದೆಲ್ಲ ಮಾಡ್ತಿರ್ತೀವಿ. ಹಂಗೆ ಮಾಡಬಾರ್ದು. ಹಂಗೇನಾದ್ರು ಇತ್ತು ಅಂತಂದರೆ ಈ ರಬ್ಬರನ್ನು ನೀವು ಬದಲಾಯಿಸೋದು ಒಳ್ಳೆಯದು. ಹಿಂಗೆ ಕರೆಕ್ಟಾಗಿ ಶಿಸ್ತಾಗಿ ಕೂತ್ಕೋಬೇಕು ಹಿಂಗೆ. ಆಮೇಲಿಂದ ಹೇಳಿದ್ನಲ್ಲ, ಯಾವುದೇ ಕಾರಣಕ್ಕೂ ತುಂಬಬಾರ್ದು, ಪೂರ್ತಿ ಇಲ್ಲೇ ತನಕ ಬರೋಂಗೆ ತುಂಬಬಾರ್ದು. ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಯಾವಾಗಲೂ ಅದು ಎರಡೂ ಸೇರಿ ಒಂದು 3/4 ಭಾಗಕ್ಕಿದ್ರೂ ತೊಂದರೆ ಇಲ್ಲ. ಒಂದಿಷ್ಟು ಏನು ರಿವೇಟ್ಸ್ ಇದ್ರೆ ಕೆಳಗಡಿಕೆ ಇರಬೇಕು. ಇದು ಮೇಲೆ ಬಂತು ಅಂತಂದರೆ ಸ್ವಲ್ಪ ಅಪಾಯ. ಅಂದರೆ ಏನಾಗುತ್ತಪ್ಪ ಅಂದರೆ, ನಮಗೆ ಹೊಸ ಕುಕ್ಕರ್ಗಳಿದ್ದಾಗ 90 ಭಾಗ ಕೆಲಸ ಮಾಡುತ್ತೆ, ನಾವು ಇಷ್ಟು ಜಾಸ್ತಿ ಹಾಕಿದರೂ ಕೂಡ ಕೂಗುತ್ತೆ, ಕೂಗಲ್ಲ ಅಂತ ಅಲ್ಲ. ಆದರೆ ಎಲ್ಲ ಸಮಯ ಕೂಡ ಒಂದೇ ಸಮಕ್ಕೆ ಇರಲ್ಲ. ಅದಕ್ಕೆ ನಾವು ನಮ್ಮ ಒಂದು ಸುರಕ್ಷತೆಯಲ್ಲಿ ನಾವು ಇರಬೇಕು ಅಲ್ವಾ. ಅದಕ್ಕೋಸ್ಕರ ನಾನು ನಿಮಗೆ ಒತ್ತಿ ಹೇಳ್ತಿರೋದು. ಆಮೇಲೆ ಏನೋ ಒಂದಿಬ್ಬರಿಗೆ ಅನ್ನ ಮಾಡ್ಕೊತಿದ್ದೀರಿ ಅನ್ನೋದಾದರೆ ಇದು ಸಣ್ಣ ಕುಕ್ಕರ್ ಬಳಸೋದು ಉತ್ತಮ. ಇದರಲ್ಲಿ ಅನ್ನ ಚೆನ್ನಾಗಿ ಇದಾಗುತ್ತೆ. ಏನಾದರೂ ಬೇಳೆ ಗಿಳೆ ಏನಾದರೂ ಬೇಯಿಸ್ತಿದ್ದೀರ ಅಂತಂದರೆ ಇಂಥ ಸಣ್ಣ ಕುಕ್ಕರ್ಗಳಿಗಿಂತ ಇಂಥ ಒಂದು 3 ಲೀಟ್ರವು ಇಲ್ಲ 5 ಲೀಟ್ರವು ಆದರೆ ಚೆನ್ನಾಗಿರುತ್ತವೆ. ಸೊ ಉಕ್ಕು ಬರೋದೆಲ್ಲ ಆಗಲ್ಲ. ಕೆಲವರು ಉಕ್ಕು ಬರೋದು ತಪ್ಪಿಸೋದಕ್ಕೆ ಅಂತೇಳಿ ಅದಕ್ಕೆ ಏನಾದ್ರು ಒಂದು ಬಟ್ಲು ಅಂಥದ್ದು ಒಂದು ಕಪ್ ಅಂಥದ್ದು ದಬಾಕ್ತಾರೆ. ನಾವಿಲ್ಲಿ ಪಾತ್ರೆಯಲ್ಲಿ ಉಕ್ಕಿದಾಗ ಒಂದು ಚಮಚ ಅಡ್ಡ ಇಡ್ತೀವಲ್ಲ ಹಿಂಗೆ ಉಕ್ಕಬಾರ್ದು ಅಂತೇಳಿ, ಹಂಗೆ ಒಂದು ಕಪ್ಪು ಹಾಕಿದ್ವಿ ಅಂತಂದರೆ ಉಕ್ಕಲ್ಲ. ಒಂಚೂರು ಎಣ್ಣೆನೂ ಹಾಕ್ತಾರೆ. ಅಂಥವೇನಾರ ನಿಮಗೆ ಟ್ರಿಕ್ಸ್ ಗೊತ್ತಿದ್ರೆ ಅದು ನಿಮ್ಗೆ ಯಾರು ವರ್ತ್ ಇದೆ ಪರವಾಗಿಲ್ಲ ಬಳಸ್ಬೋದು ಅನ್ನೋದಾದರೆ ನೀವು ಬಳಸ್ಬೋದು. ನಾನೇ ನಂಗೆ ಮಾಡೋದಿಲ್ಲ. ನಾನು ಏನು ಮಾಡ್ತೀನಿ ಅಂತಂದರೆ ನೋಡಿ ತೋರಿಸ್ತೀನಿ ತಡ್ರಿ ನಿಮಗೆ. ಈಗ ಇದರಲ್ಲಿ ಬೇಳೆ ಹಾಕಿದ್ದೀನಿ ಅಂತ ಇಟ್ಕೊಳ್ಳಿ. ಬೇಳೆ ಹಾಕಿ ಕುಕ್ಕರ್ ಮುಚ್ಚಿ ವಿಸಿಲ್ ಹಾಕಿದೆ ಅಂತ ಇಟ್ಕೊಳ್ಳಿ. ನಾನು ಕೂಗು ಬರುತ್ತಲ್ಲ, ಇನ್ನೇನು ಗೊತ್ತಾಗುತ್ತಲ್ಲ, ಅದು ಕೂಗ್ಬೇಕಾರೆ ಹಿಂಗೆ ಒಂಚೂರು ಸೌಂಡ್ ಮಾಡುತ್ತೆ. ಆವಾಗ ಒಂಚೂರು ಉರಿ ಕಡಿಮೆ ಮಾಡ್ತೀನಂತೆ. ಉರಿ ಕಡಿಮೆ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಒಂಚೂರು ಉಕ್ಕದು ಕಡಿಮೆ ಆಗುತ್ತೆ. ಆಮೇಲಿಂದ
ಅದು ಬರೀ ಗಾಳಿ ಮಾತ್ರ ಬರುತ್ತೆ, ಬಂದ್ರೂ ಒಂಚೂರು ಹೌದಲ್ದಂಗೆ ಒಂದಿಷ್ಟು ಡರ ಇಳಿಬೋದು ಅಷ್ಟೇ, ಇಳಿದ್ರೆ ಅದು. ಆಮೇಲಿಂದ ನಾವು ಕುಕ್ಕರ್ ಬಳಸೋದಕ್ಕೂ ಮುಂಚೆನೇ ನಾವು ಅದರಲ್ಲಿ ಯಾವ ಪದಾರ್ಥ ಬೇಯಿಸ್ತಿದ್ದೀವಿ, ಅದರ ಗುಣಲಕ್ಷಣಗಳೇನು ಅನ್ನೋದು ಕೂಡ ನಾವು ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ನಾನು ಹೇಳ್ದಂಗೆ ಅಕ್ಕಿ ಹಾಕಿದರೆ ಅದು ಡಬಲ್ ಆಗುತ್ತೆ, ಬೇಳೆನೂ ಅಷ್ಟೇ ಅದು ಜಾಸ್ತಿ ಆಗುತ್ತೆ. ಉಬ್ಬ ಅಂತ ಪದಾರ್ಥಗಳು ಯಾವುವು, ಹಾಲು ಪಾಲು ಹಾಕಿರ್ತಕ್ಕಂಥ ಪದಾರ್ಥಗಳಾದರೆ ಜಾಸ್ತಿ ಉಕ್ಕು ಬರುತ್ತೆ. ಅವನ್ನ ಎಷ್ಟು ಹಾಕ್ಬೇಕು, ಏನು ಹಾಕ್ಬೇಕು, ಅವನ್ನೆಲ್ಲ ಕೂಡ ನಾವು ತಿಳ್ಕೊಂಡಿರಬೇಕು. ಈಗ ಏನಾದರೂ ನಾನು ಈ ಕುಕ್ಕರಲ್ಲಿ ಅನ್ನ ಮಾಡ್ತಾಯಿದ್ದೀನಿ, ಅನ್ನ ನನಗೆ ಭಾಳ ಮೆತ್ತಗೆ ಬೇಕು. ಭಾಳ ಮೆತ್ತಗೆ ಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ, ನಾವು ಸಣ್ಣ ಊರಿನಲ್ಲೇ 1 ಅಥವಾ 2 ಕೂಗನ್ನು ಕೂಗಿಸ್ಕೊಂಡ್ವಿ ಅಂತ ಅಂದರೆ ನಿಧಾನಕ್ಕೆ ಚೆನ್ನಾಗಿ ಬಿಸಿ ಎಲ್ಲ ಅದರೊಳಗಡೆ ಸೇರಿಕೊಂಡು ಚೆನ್ನಾಗಿ ಒಳ್ಳೆ ಹದವಾಗಿ ಮೆತ್ತಗೆ ಬೇಯುತ್ತೆ. ಇಲ್ಲ ಒಂದು ಪಕ್ಷ ನಾವು ಚಿತ್ರಾನ್ನಕ್ಕೇನು ಅನ್ನಕ್ಕೆ ಇಟ್ಟಿದ್ದೀವಿ, ಚಿತ್ರಾನ್ನ ನಮಗೆ ಉದುರುದ್ರಾಗಿರ್ಬೇಕು. ಅವಾಗ ಏನು ಮಾಡ್ತೀವಪ್ಪ ಅಂದರೆ ಸಣ್ಣ ಉರಿ ಇಟ್ಟು ನಾವು 2 ಕೂಗಿಸಿದ್ವಿ ಅಂತಂದರೆ ಮೆತ್ತಗಾಗಿರುತ್ತೆ. ಅದಕ್ಕೆ ಏನು ಮಾಡಬೇಕು, ಉರಿ ಜಾಸ್ತಿ ಇಟ್ಟು ಒಂದು 2ರಿಂದ 3 ಕೂಗನ್ನು ಕೂಗಿಸ್ಕೋಬೇಕಾಗತ್ತೆ. ಒಂದು 3 ಅಥವಾ ನಾವು ಒಂದು 4 ಆಗ್ಬೋದು. ಗೊತ್ತಾಯ್ತಾ? ಉರಿ ಜಾಸ್ತಿ ಇಟ್ಟು ನಾವು ಕೂಗಿಸ್ದಾಗ ಏನಾಗುತ್ತೆ, ಅನ್ನ ಉದುರುದ್ರಾಗುತ್ತೆ, ಚೆನ್ನಾಗಿದಾಗುತ್ತೆ, ಮೆತ್ತಗೆ ಸಗಣಿ ಥರ ಆಗಲ್ಲ ಅವು. ಅದೊಂದು ನಿಮಗೆ ಉರಿ ಎಷ್ಟು ಇಡಬೇಕು, ನಮಗೆ ಇದರಲ್ಲಿರ್ತಕ್ಕಂಥ ನಾವೇನು ಇನ್ಪುಟ್ ಕೊಡ್ತೀವಿ, ಅಕ್ಕಿ ಆಗ್ಬೋದು, ಬೇಳೆ ಆಗ್ಬೋದು, ಅದು ಬೆಂದುಬಿಟ್ಟು ಯಾವ ಥರ ನಮಗೆ ಔಟ್ಪುಟ್ ಬೇಕು ಅಂತ ಅದು ನಾವು ತಲೆಯಲ್ಲಿ ಲೆಕ್ಕಾಚಾರ ಹಾಕ್ಕೋಬೇಕು. ಉದುರುದ್ರಾಗಿ ಇರಬೇಕಾ, ಮೆತ್ತಗಿರಬೇಕಾ, ಅನ್ನದ ಅಗಳು ಹಂಗಂಗೆ ಇರಬೇಕಾ, ಬೇಳೆದು ಅಷ್ಟೇ ಬೇಳೆ ಇರಬೇಕಾ, ಇದೆಲ್ಲದು ಕೂಡ ನಾವು ಎಷ್ಟು ಉರಿ ಇಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗೊತ್ತಾಯ್ತಾ? ನಾವು ಅಂದ್ಕೊತೀವಿ ಅಯ್ಯೋ ಮೆತ್ತಗಾಗ್ಬಿಡ್ತು, ಅಯ್ಯೋ ಇದಾಗ್ಬಿಡ್ತು ಅಂತೇಳಿ ನಾವು ಈ ಕುಕ್ಕರ್ಗೆ ಅದರೊಳಗಡೆ ಎಷ್ಟು ತುಂಬಿದ್ದೀವಿ, ಎಷ್ಟು ಉರಿ ಇಟ್ಟಿದ್ದೀವಿ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಪೊಂಗಲನ್ನು ಮಾಡೋದಕ್ಕೆ ಅಂತೇಳಿ ಕುಕ್ಕರ್ ಇಟ್ಟಿದ್ದೀನಿ, ಹೆಸರುಬೇಳೆ ಮತ್ತು ಅಕ್ಕಿ ಹಾಕಿದ್ದೀನಿ. ನನಗೇನಾದರೂ ಅಕ್ಕಿ ಮತ್ತು ಹೆಸರುಬೇಳೆ ಪೂರ್ತಿ ಮೆತ್ತಗೆ ಬೇಕು ಅನ್ನೋದಾದರೆ ನಾವು ಸಣ್ಣ ಊರಿನಲ್ಲೇ ಒಂದು ಅಥವಾ 2 ಕೂಗಿಸ್ಕೊಂಡ್ವಿ ಅಂದರೆ ಆಗುತ್ತೆ. ಇಲ್ಲ ನಮಗೆ 2 ಸ್ವಲ್ಪ ಅನ್ನನ ಇರಬೇಕು, ಅಗಲಗಳಿರಬೇಕು ಅಂದರು ಉರಿ ಜಾಸ್ತಿ ಇಟ್ಟು ಒಂದು 2ರಿಂದ 3 ಅಥವಾ 4 ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಾವು ಅದಕ್ಕೆ ಎಷ್ಟು ತುಂಬಿದ್ದೀವಿ ಅನ್ನೋದ್ರ ಮೇಲೂ ಕೂಡ ಅದು ಡಿಪೆಂಡ್ ಆಗಿರುತ್ತೆ. ಇದನ್ನು ಕೂಡ ನೀವು ತಿಳ್ಕೊಬೇಕು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾದ ಇನ್ನೊಂದು ವಿಚಾರ ಏನು ಅಂತಂದರೆ ಉರಿ. ನೋಡಿ, ಉರಿ ಎಷ್ಟು ಇಡ್ತಿದ್ದೀವಿ ಅಂತಂದರೆ, ಈಗ ನಾವು ಯಾವುದೇ ಪಾತ್ರೆ ಆಗ್ಬೋದು, ಯಾವುದೇ ಕುಕ್ಕರ್ ಆಗ್ಬೋದು, ಸಣ್ಣ ಉರಿ. ಈಗ ನಾನು ಪೂರ್ತಿ ಸಿಮ್ಮಲ್ಲಿ ಇಟ್ಟಿದ್ದೀನಿ, ಸಣ್ಣ ಉರಿ ಅಂತೀವಲ್ಲ ಅಷ್ಟಿದೆ. ಒಂಚೂರು ಇಳಿಸ್ತೀನಿ ತಡ್ರಿ ಇದನ್ನ. ನೋಡ್ರಿ, ಇದು ಪೂರ್ತಿ ಸಣ್ಣ ಉರಿ. ಇದು ಇದು ಹೈ ಫ್ಲೇಮಲ್ಲಿ ನಾವು ಬೇಯಿಸ್ರಿ ಅಂತ ಹೇಳಿದ್ವಿ ಅಂತಂದರೆ, ನೀವು ಹೈ ಫ್ಲೇಮ್ ಅಂತಂದರೆ ಪೂರ್ತಿ ಹಿಂಗಿಡೋದಲ್ಲ. ಈಗ ನೋಡ್ರಿ, ಇದು ಆಚೆನೂ ಬರ್ತಾಯಿದೆ ಉರಿ. ಈ ಪಾತ್ರೆ ಅಥವಾ ಕುಕ್ಕರ್ ತಳ ಎಷ್ಟಿರುತ್ತೋ ಅಷ್ಟಕ್ಕೆ ಮಾತ್ರ ಇಡಬೇಕು ನಾವು ಉರಿನ, ಸಾಕದು ಅಷ್ಟು. ಅದಕ್ಕಿಂತ ಜಾಸ್ತಿ ನಾವು ಇಡಬಾರ್ದು. ಹೈ ಫ್ಲೇಮ್ ಅಂತಂದರೆ ಸಣ್ಣ ಉರಿ ಅಂತಂದರೆ ಇಷ್ಟು, ಮೀಡಿಯಮ್ ಅಂತಂದರೆ ಒಂಚೂರು ಇಷ್ಟಿಟ್ಟು ನಾವು ಬೇಯಿಸ್ಬೇಕಾಗತ್ತೆ. ಆಮೇಲೆ ಈ ಕುಕ್ಕರ್ ಮುಚ್ಚಳ ಏನಿದೆ, ಈ ಭಾಗ ನೋಡ್ರಿ, ಇದು ಇಲ್ಲಿ ಈ ಥರ ಇರುತ್ತಲ್ಲ, ಈ ಭಾಗ ಹಿಂದಕ್ಕೆ ಹೋಗಂಗೆ ಮುಚ್ಚಬೇಕು ನಾವು. ಮುಚ್ಚೋದಂತಂದರೆ ಮುಚ್ಚಿಬಿಟ್ಟು ಆ ಭಾಗ ಹಿಂದಕ್ಕೆ ಹೋಗೋ ಥರನೇ ಕುಕ್ಕರ್ ಇಡಬೇಕು ಒಲೆ ಮೇಲೆ. ನಾವೇನಾದರೂ ಹಿಂಗೆ ಇಟ್ಟಿದ್ವಿ ಅಂತ ಇಟ್ಕೊಳ್ಳಿ, ಇಲ್ಲೇನೋ ತರಕಾರಿ ಹೆಚ್ಚುತ್ತಿರ್ತೀವಿ, ಏನೋ ಯಾವಾಗಲೂ ಒಂದು ಸತಿ ಏನೋ ನಾವು ಮಿಸ್ ಆಗಿ ಇಲ್ಲೇನಂದ್ರೆ ಅದು ಬಿಸಿ ಗಾಳಿ ಏನಾದರೂ ಬಂತು ಅಂತಂದರೆ, ರಬ್ಬರ್ ಏನಾದರೂ ಚೆನ್ನಾಗಿಲ್ಲ ಅಂತಂದರೆ ಫಸ್ಟು ಬರೋದು ಇಲ್ಲಿಂದ ಕಿತ್ಕೊಂಬಿಡುತ್ತೆ, ಹಂಗೆ ಬುಸ್ಸನಾಗಿ ಬಂದ್ಬಿಡುತ್ತೆ. ಹಿಂಗೇನೆ ಪೈಗೆ ಸಿಡಿತು ಅಂತಂದರೆ ಭಾಳ ಕಾದಿರುತ್ತದು, ಬೊಬ್ಬೆ ಬಂದ್ಬಿಡುತ್ತೆ, ಅನಾಹುತ ಆಗುತ್ತೆ. ಹಂಗಾಗಿ ಇದನ್ನ ಯಾವಾಗಲೂ ಕೂಡ ಆ ಗೋಡೆ ಕಡೆಗೆ ಹೋಗೋ ಥರ ಕುಕ್ಕರನ್ನು ಇಡಬೇಕು ಒಲೆ ಮೇಲೆ. ನೋಡಿರಿ, ಇವಾಗ ಇಲ್ಲಿದೆ ಇದು, ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಇಲ್ಲಿದೆ ಇದು, ಈ ಗೋಡೆಗೆ ಸಿಡಿಯುತ್ತೆ. ಈ ಗೋಡೆಗೆ ಸಿಡೋದ್ರಿಂದ ಏನಾಗುತ್ತೆ, ನಾವು ಅಕ್ಕಪಕ್ಕ ಇಲ್ಲಿ ನಾವೇನೋ ಅಡುಗೆ ಮಾಡೋರೇನು ಆ ಕಡೆ ಈ ಕಡೆ ಹೋಗಿರ್ತೀವ, ಇವತ್ತು ಇಟ್ಟಿದ್ದೀನಿ ನಾಳೆಗೆ ಬರುತ್ತಾಗ ಏನಾಗಲ್ಲ ಅನ್ನಂಗಿಲ್ಲ, ಅಲ್ಲೇ ಎದ್ದು ಬಿದ್ದು ಓಡಾಡ್ತಿರ್ಬೇಕಾಗುತ್ತೆ. ಹಾಗಾಗಿ ಇಂಥ ವಿಚಾರಗಳ ಬಗ್ಗೆ ಗಮನ ವಹಿಸೋದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಪೂರ್ತಿ ಎಲ್ಲ ವಿಸಿಲ್ ಆಗ್ತು ಅಂತ ಇಟ್ಕೊಳ್ಳಿ, ಆಗ ನಮಗೇನಾದ್ರು ಅರ್ಜೆಂಟ್ ಇತ್ತು ಅಂದ ತಕ್ಷಣ ಏನು ಮಾಡಿಬಿಡ್ತೀವಿ, ಹಿಂಗೆ ಪೂರ್ತಿ ಹಿಂಗೆ ಎತ್ತಿ ತೆಗಿತೀವಿ. ಅದು ಅಷ್ಟು ಒಳ್ಳೆಯದಲ್ಲ. ಏನೋ ಎಮರ್ಜೆನ್ಸಿ ಇದ್ದಾಗ ಒಂದು ಸತಿ 2 ಸತಿ ಪರವಾಗಿಲ್ಲ. ಆದರೆ ಹಂಗೇನು ಎಮರ್ಜೆನ್ಸಿ ಇದೆ ಅಂತಂದರೆ ಬೇಕಾದ್ರೆ ಒಂದು ಅರ್ಧ ಗಂಟೆ ಹೊತ್ತು ಮುಂಚೆ ಎದ್ದು ಒಲೆ ಮೇಲೆ ಇಟ್ಟುಬಿಡ್ರಿ. ಅದು ನಿಧಾನಕ್ಕೆ ಒಂಚೂರು ತಣ್ಣಗಾಗಬೇಕು. ಅದು ಪೂರ್ತಿ ತಣ್ಣಗಾದಾಗ ತೆಗೆದ್ವಿ ಅಂತಂದರೆ
ಅದು ಚೆನ್ನಾಗಿ ಹದವಾಗೂ ಬೆಂದಿರುತ್ತೆ, ಏನು ಅನಾಹುತಗಳು ಆಗಲ್ಲ. ನಾವೇನು ಮಾಡಿಬಿಡ್ತೀವಿ, 3 ಕೂಗಿಸ್ಬಿಡ್ತೀವಿ, 3 ಕೂಗ್ತಿದ್ದಂಕಲ್ಲಿ ಹಿಂಗೆ ಎತ್ತಿ ಬಿಡ್ತೀವಿ, ಹಿಂಗೆ ಚಮಚ ತಗೊಂಡು ಎತ್ತಿ ಅದು ಬುಸು 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 ಅಂತ ಗಾಳಿ ತೆಗೆದು ಆಮೇಲೆ ತೆಗಿತೀವಿ, ಅದು ಅಪಾಯ. ಆಮೇಲಿಂದ ತೆಗಿಬೇಕಾದ್ರೂ ಅಷ್ಟೇ ಇದು ನೋಡಬೇಕಿದು ಇದ್ರ ಮೂಮೆಂಟ್ಸ್ ಎಷ್ಟಿದೆ ಅಂತೇಳಿ. ತುಂಬ ಟೈಟ್ ಇತ್ತು ಅಂತಂದರೆ ಏನೋ ಆಗಿದೆ, ಇದ್ರೊಳಗಡೆ ಏನೋ ಸಿಗಾಕೊಂಡಿದೆ ಅಂತ ಅರ್ಥ. ಹಿಂಗೆ ಎತ್ತಿದ್ದೀವಿ, ಗಾಳಿ ಏನು ಬರ್ತಿಲ್ಲ, ಆದರೂ ಕೂಡ ಇಲ್ಲಿ ತೆಗಿಬೇಕಾದ್ರೆ ಏನಾಗ್ತಿದೆ, ಸಿಕ್ಕಾಪಟ್ಟೆ ಬಿಗಿಯಾಗಿದೆ. ಇಂಥ ಟೈಮ್ನಾಗ ನೀವು ಸ್ವಲ್ಪ ಹುಷಾರಾಗಿ ಇದನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಒಂದೊಂದ್ಸತಿ ಏನಾದ್ರು ಅದು ಹೇಳಿದ್ನಲ್ಲ, ಬೇಳೆ ಸೊಪ್ಪು ಏರ್ ಸಿಗಾಕೊಂಡಿದ್ದಾಗ ಹಿಂಗೆ ಎತ್ತಿದ್ರೆ ಗಾಳಿ ಬರಲ್ಲ, ನಾವೇನು ಗಾಳಿ ಹೋಗಿತಿ ಅಂತೇಳಿ ಓಡೋಗಿ ಹಿಂಗೆ ಢಗ್ ಅಂತ ಅಂದ್ಬಿಡ್ತೀವಿ ಅಂತ ಇಟ್ಕೊಳ್ಳಿ, ಬಿಗಿ ಇದ್ರೂ ಗಮನಿಸ್ದಂಗೆ. ಹಿಂಗೆ ತೆಗಿತಿದ್ದಂಕಲೇ ಏನಿಲ್ಲ ಮಕ್ಕಕ್ಕೆ ಸಿಡಿದು ಬಿಡುತ್ತೆ. ಅದೇನು ಕಡಿಮೆ ಬಿಸಿ ಇರುತ್ತಾ, ಬೊಬ್ಬುಗಳು ಬಂದುಬಿಡ್ತವೆ ಹಂಗೆ. ಹಾಗಾಗಿ ಅದನ್ನು ಸ್ವಲ್ಪ ನೀವು ನೋಡಬೇಕಾಗತ್ತೆ. ಕುಕ್ಕರ್ ಮುಚ್ಚಳ ತೆಗಿಬೇಕಾದ್ರೆ ಹಿಂಗೆ ಎತ್ತಿದ್ರೂ ಕೂಡ ಗಾಳಿ ಇಲ್ಲ ಅಂದರೂ ಕೂಡ ಇಲ್ಲೇನಾದರೂ ಬಿಗಿಯಾಗಿತ್ತು ಹ್ಯಾಂಡ್ಲುಗಳು ಅಂತಂದರೆ ನೋಡ್ಬೇಕು, ಯಾಕೆ ಬಿಗಿಯಾಗಿದೆ ಇಷ್ಟೊಂದು ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ತೆಗಿಬೇಕು. ಅಷ್ಟಾಗಿ ತೆಗೆದುಬಿಟ್ಟು ಇದನ್ನ ಪೂರ್ತಿ ತೆಗೆದು ಯಾಕೆ ಹಿಂಗಾಗಿದೆ ಅಂತೇಳಿ ನೋಡಿಬಿಟ್ಟು ಆಮೇಲೆ ಸ್ವಲ್ಪ ತಣ್ಣಗಾಗಿ ಬಿಟ್ಟ ಮೇಲೆ ತೆಗೆದು ನೋಡಿರಿ. ಆವಾಗ ನಿಮಗೆ ಯಾವುದೇ ರೀತಿ ಅಪಾಯಗಳು ಆಗೋದಿಲ್ಲ. ಇಲ್ಲಿ ನೋಡಿರಿ, ಇಲ್ಲಿ ಕುಕ್ಕರ್ ಅವಾಗ ಹೆಂಗೆ ನಾವು ಚೆಕ್ ಮಾಡೋದು ಅಂತಂದರೆ, ಇಲ್ಲಿ ಏನಾದ್ರು ಸ್ವಲ್ಪ ಅಷ್ಟೊಂದು ಬಿಸಿ ಇಲ್ಲ ಅಂತಂದರೆ ಪರವಾಗಿಲ್ಲ, ಒಳಗಿರ್ತಕ್ಕಂಥದ್ದು ತಣ್ಣಗಾಗಿತ್ತೆ. ನಾವು ತೆಗೆದ್ರೂ ಕೂಡ ಹಂಗೆ ಪಕ್ಕಕ್ಕೆ ಸಿಡಿಯಲ್ಲ ಅನ್ನೋದು ನಮಗೆ ಖಾತ್ರಿ ಆದಮೇಲೆ ನಾವು ಇದನ್ನ ತೆಗಿಬೋದು ಹಿಂಗೆ. ಆಮೇಲೆ ಇನ್ನೇನಪ್ಪ ಅಂತಂದರೆ, ಆಮೇಲೆ ಇನ್ನೂ ಒಂದು ಏನಪ್ಪ ಅಂತಂದರೆ, ಕುಕ್ಕರ್ ಕೂಗ್ಸಿರ್ತೀವಿ, ಗಾಢ ತೆಗಿಬೇಕಾಗಿರುತ್ತೆ, ಹೋಗಿ ನಲ್ಲಿ ನೀರಿಗೆ ಹಿಡಿದು ಬಿಡ್ತೀವಿ, ನಲ್ಲಿ ಆನ್ ಮಾಡಿ ಹಿಡಿದು ಬಿಡ್ತೀವಿ, ತಣ್ಣಗೇನೋ ಆಗುತ್ತೆ, ಆದರೆ ಅದು ಅಷ್ಟು ಸೂಕ್ತ ಅಲ್ಲ ಹಂಗೆಲ್ಲ ಮಾಡೋದು. ಅದು ಅದ್ರಾಗಿರ್ತಕ್ಕಂಥದ್ದು ಸರಿಯಾಗಿ ಬೆಂದಿರಲ್ಲ. ಹಾಗಾಗಿ ಅಂಥವನ್ನ ನೀವು ತಪ್ಪಿಸ್ಬೇಕಾಗುತ್ತೆ. ನಾನು ಹೇಳಲಿಲ್ಲ, ಅಂಥವೆಲ್ಲ ಮಾಡೋದಕ್ಕಿಂತ ಒಂದು 5 ನಿಮಿಷ ಹೊತ್ತು ಮುಂಚೆ ಎದ್ದು ಮಾಡಿದ್ವಿ ಅಂತಂದರೆ ಅದು ಏನೂ ಅಪಾಯ ಆಗಲ್ಲ. ಏನೋ ಒಂದು ದಿನ ಅನಿವಾರ್ಯಕ್ಕಂಗೆ ಆದರೆ ಏನು ತೊಂದರೆ ಇಲ್ಲ, ಆದರೆ ಅದನ್ನೇ ನಾವು ರೂಢಿ ಮಾಡ್ಕೋಬಾರ್ದು. ರೂಢಿ ಮಾಡ್ಕೊಂಡ್ವಿ ಅಂತಂದರೆ ಪ್ರತಿ ಸತಿನೂ ಹಂಗೆ ಮಾಡಬೇಕು ಅಂತ ಅನಿಸುತ್ತೆ, ಹಂಗೆ ಆಗ್ತಿರುತ್ತೆ. ಅವೆಲ್ಲ ಅಷ್ಟು ಸೂಕ್ತ ಅಲ್ಲ. ಆಮೇಲೆ ನೋಡಿ, ತೆಗೆದ್ಮೇಲೆ ಈ ರಬ್ಬರ್ನೂ ಅಷ್ಟೇ ಬೇಕಾ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಆಮೇಲೆ ಒಣಗಿಸ್ಬೇಕು. ನೀರಲ್ಲೇ ಬಿಟ್ಟಿರಬಾರ್ದು, ನೆಕ್ಸ್ಟ್ ಹಾಕೋ ತನಕ ನೀರಾಗೆ ಬಿಟ್ಟಿರಬಾರ್ದು. ಇದನ್ನ ಇದು ಸ್ವಲ್ಪ ನೀರಲ್ಲಿ ಎದ್ದುಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು, ಇಲ್ಲಿ ಅನ್ನ ಪನ್ನ ಏನಾರು ಅಗಳುಗಳು ಸಿಗಾಕೊಂಡಿದ್ರೆ ಅದನ್ನು ಚೆನ್ನಾಗಿ ತೊಳೆದು ಇದನ್ನು ಒಣಗಿಸ್ಬೇಕಂದ್ರೆ ಬಿಸಿಲೇ ಇಕ್ಕೋದಲ್ಲ, ಹಾಗೆ ಅದ್ರ ಪಡಿಗಿಲ್ಲನೇ ಅದ್ರ ಮೇಲೆ ಇಟ್ವಿ ಅಂತಂದರೆ ಒಣಗುತ್ತೆ. ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಬೇಕಾದ್ರೂ ಅಷ್ಟೇ ಒಂದು ಸತಿ ಹಿಂಗೆ ಇದಾಕಿದ್ಮೇಲೆ ನಲ್ಲಿ ನೀರಿಗೆ ಹೋಗ್ಬಿಟ್ಟು ಹಿಂಗೆ ತೊಳ್ಕೊಬಂದ್ಬಿಟ್ಟು ಹಿಂಗೆ ನೀರು ಕೊಡ್ವಿ, ಆಮೇಲೆ ಹಿಂಗೆ ಮುಚ್ಚಬೇಕು ನೀವು. ಆಮೇಲೆ ಏನಾಗುತ್ತೆ ಗೊತ್ತಾ, ಇದು ಚೆನ್ನಾಗಿದೆ ರಬ್ಬರು ಅಂತ ನಿಮಗೆ ಹೆಂಗೆ ಗೊತ್ತಾಗುತ್ತಪ್ಪ ಅಂದರೆ, ಇದರಲ್ಲಿ ಏನೋ ಬೇಳೆ ಗಿಳೆ ಏನೋ ಹಾಕಿದ್ದೀರಾ, ಹಾಕ್ಬಿಟ್ಟು ನೀವು ಹಿಂಗೆ ಮುಚ್ಚಳ ಮುಚ್ಚಿದ್ರಿ ಅಂತಂದರೆ, ಆಮೇಲೆ ಹಿಂಗೆ ಎತ್ತಿದ್ರಿ ಅಂತಂದರೆ ಸ್ವಲ್ಪ ಗಾಳಿ ಈಚೆ ಬರುತ್ತೆ, ಆವಾಗ ರಬ್ಬರ್ ಚೆನ್ನಾಗಿದೆ, ಹಾಳಾಗಿಲ್ಲ ಅಂತೇಳಿ ಅಂತ. ಆಮೇಲೆ ಒಂದು ಸತಿ ಅಡುಗೆ ಮಾಡ್ಬೇಕಾದ್ರೆ ಇಲ್ಲೆಲ್ಲ ಅನುಕ್ತಿರುತ್ತೆ, ನೀರು ಅಣಕಿದ್ರೆ ಏನಾಗುತ್ತೆ, ಗ್ಯಾಸ್ಕೆಟ್ಟು ಹೋಗಿದೆ, ಸರಿ ಇಲ್ಲ ಅಂತ ಅರ್ಥ. ನಾವು ಗೊತ್ತಲ್ಲ, ನಾವು ಅದನ್ನೇನು ಮಾಡಿರ್ತೀವಪ್ಪ ಅಂತಂದರೆ ಹಿಂಗೆ ಸೊಟ್ಟ ತಿರುಗಿಸೋದು, ಅದು ಮಾಡೋದು ಇದು ಮಾಡೋದು, ಏನೋ ಕೋಲ್ಡ್ ಮೆಥಡ್ಗಳು ತಗೊಂಡು ಅವನ್ನೇ ಕೂಗಿಸ್ತಾ ಇರ್ತೀವಿ. ಅಂಥದ್ರಿಂದ ಅಪಾಯಗಳು ಹೆಚ್ಚಿರ್ತವೆ. ಹಾಗಾಗಿ ರಬ್ಬರ್ ಏನಾದ್ರು ಹೋಗಿತ್ತು ಅಂತಂದರೆ ಬದಲಾಯಿಸೋದು ತುಂಬ ಒಳ್ಳೆಯದು. ಇಲ್ಲಿ ಏನಾದ್ರು ಇಳಿತಾ ಇದೆ, ಸರಿಯಾಗಿ ಇದು ಮಾಡ್ತಿಲ್ಲ ಅಂತೇಳಿ. ಆಮೇಲೆ ಮುಚ್ಚಬೇಕಾದ್ರೂ ಅಷ್ಟೇ ನಾವೇನು ಮಾಡಿಬಿಡ್ತೀವಿ, ಅರ್ಜೆಂಟಿಗೆ ತಗೊಂಡು ಹಿಂಗೆ ಹಾಕಿ ಒಂದು 3ಕ್ಕೆ ಹಾಕಿರ್ತೀವಿ ಅಷ್ಟೇ, ಇಲ್ಲೇನೋ ಇನ್ನೊಂದು ಹಿಂಗೆ ಇರುತ್ತೆ. ಆಮೇಲೆ ಹಿಂಗೆಲ್ಲ ಸರಿಯಾಗಿ ನಾವು ಮುಚ್ಚಕ್ಕೆ ಬರಲ್ಲ, ಹೆಂಗಂಗೂ ತಪ್ಪಾಗಿ ಏನಾದ್ರು ಮುಚ್ಚಿದ್ವಿ ಅಂತಂದರೆ ಅವು ಕೂಡ ಅಪಾಯ. ನೋಡಬೇಕು, ಎಲ್ಲೂ ಕೂಡ ಮೇಲೆ ಕುಂತಿರಬಾರ್ದು, ಅದು ಇದರೊಳಗಡೆ ಚೆನ್ನಾಗಿ ಶಿಸ್ತಾಗಿ ಕರೆಕ್ಟಾಗಿ ಕುಂತಿರಬೇಕು. ಇಷ್ಟೆಲ್ಲದನ್ನು ಕೂಡ ನೀವು ಫಾಲೋ ಮಾಡಿದ್ರಿ ಅಂತಂದರೆ ಯಾವುದೇ ಅಪಾಯ ಇರೋದಿಲ್ಲ. ಕುಕ್ಕರ್ಗಳಲ್ಲಿ ಚೆನ್ನಾಗಿ ಅಡುಗೆ ಮಾಡ್ಬೋದು. ನಾನು ಜಾಸ್ತಿ ಕುಕ್ಕರ್ಗಳನ್ನು ಬಳಸೋದಿಲ್ಲ. ಇವು ಕುಕ್ಕರ್ಗಳು 4 ವರ್ಷ ಆದರೆ ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣ ಅದು ಒಂದು ಇರ್ಬೋದು. ನಾನು ಮನೇಲಿದ್ದೆ ಅಂತಂದರೆ ಜಾಸ್ತಿ ಪಾತ್ರೆಗಳೇ ಬೇಯಿಸ್ತೀನಿ. ಜಾಸ್ತಿ ಮಾಡ್ಕೊಳ್ಳೋದು ನಾನು ಏನಾದರೂ ತುಂಬ ಅರ್ಜೆಂಟ್ ಇತ್ತು ಅಂತಂದರೆ ಅನ್ನ ಮಾಡ್ಕೊಳ್ಳೋಕ್ಕೆ ಸಣ್ಣ ಕುಕ್ಕರ್ ಬಳಸ್ತೀನಿ, ಪಲಾವಿಗೊಂದು ಕುಕ್ಕರ್ ಬಳಸ್ತೀನಿ. ಇಷ್ಟೇ. ಮಿಕ್ಕಂಗೆ ಬೇಳೆ ಏನಾದರೂ ಬೇಯಿಸ್ಬೇಕಂತಂದರೆ ನಾನು ಪಾತ್ರೆಗಳೇ ಬೇಯಿಸ್ಕೊಂಡ್ಬಿಡ್ತೀನಿ. ಹಾಗೆ ತುಂಬ ಎಮರ್ಜೆನ್ಸಿ ಇತ್ತು ಅಂದರೆ ಮಾತ್ರ ನಾನು ಕುಕ್ಕರನ್ನು ಬಳಸ್ತೀನಿ. ನೋಡಿರಿ, ಇಷ್ಟು ನನಗೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ನೀವು ಕುಕ್ಕರ್ ಬಳಸಬೇಕಾದ್ರೆ ಈ ಎಲ್ಲವನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೊಂಡಿರಬೇಕು. ಇದನ್ನು ನಿಮಗೆ ಕೇಳಬೇಕಾದ್ರೆ ಅಯ್ಯಪ್ಪ ಇಷ್ಟೊಂದೆಲ್ಲ ಪಾಲಿಸ್ಬೇಕಾ ಅಂತ ಅನಿಸುತ್ತೆ ನಿಮಗೆ. ಆದರೆ ಇದು ಕೂಡ
ನಾವು ಬೈಕ್ ಹೊಡಿಯೋದು ಕಾರ್ ಹೊಡಿಯೋದು ಕಲಿತೀವಲ್ಲ, ಕಲಿಬೇಕಾದ್ರೆ ಎಲ್ಲ ವಿಚಾರಗಳು ತಲೆಯಲ್ಲಿ ಇರ್ತವೆ. ಒಂದು ಸತಿ ಕಲ್ತ್ರಿ ಅಂತಂದರೆ ಮೆದುಳು ತನ್ನ ಪಾಡಿಗೆ ತಾನು ಅದು ಓಡಿಸ್ಕೊಂಡು ಹೋಗ್ತಿರುತ್ತೆ. ನಾವೆಲ್ಲ ಕಲ್ತ ಮೇಲೆ ಹಗಲೆಲ್ಲ ನೋಡಲ್ಲ, ಇದು ಕ್ಲಚ್ ಯಾವುದು, ಬ್ರೇಕ್ ಯಾವುದು, ಎಕ್ಸ್ಲೇಟರ್ ಯಾವುದು ಅಂತ ಎಲ್ಲದನ್ನು ಬಗ್ಗಿ ಬಗ್ಗಿ ನೋಡಲ್ಲ. ಅದ್ರ ಪಾಡಿಗೆ ಅದು ಕಾಲು ಎಲ್ಲ ತಕ್ಕ ಹೋಗ್ತಿರುತ್ತೆ. ಎಷ್ಟನೇ ಗೇರಿಗೆ ಹಾಕ್ಬೇಕು ಪ್ರತಿಯೊಂದು ಮೆದುಳು ಮಾಡ್ತಾ ಇರುತ್ತಲ್ಲ, ಹಾಗೆ ಇದು ಕೂಡ ಅಷ್ಟೇ. ನಾವು ಇದನ್ನು ಅಳವಡಿಸ್ಕೊಂಡ್ವಿ ಅಂತಂದರೆ ಅದು ನಮಗೆ ಅಭ್ಯಾಸ ಆಗುತ್ತೆ. ಅಭ್ಯಾಸ ಆದಮೇಲೆ ಯಾವುದೇ ರೀತಿ ಕಷ್ಟ ಅಥವಾ ತ್ರಾಸು ಅಂತ ಅನಿಸೋದಿಲ್ಲ. ಆಮೇಲೆ ನೋಡ್ರಿ, ನಾನು ರಬ್ಬರ್ 4 ವರ್ಷ ಆದರೂ ಬದಲಾಯಿಸಿಲ್ಲ ಅಂತ ಹೇಳಿದೆ. ಅದರ ಅರ್ಥ ಏನಪ್ಪ ಅಂತಂದರೆ 4 ವರ್ಷ ನೀವು ಬಳಸ್ರಿ ಅಂತಲ್ಲ. ಇವು ರಬ್ಬರ್ಗಳು ಚೆನ್ನಾಗಿರೋದಕ್ಕೋಸ್ಕರ ನಾನು ಬಳಸ್ತಾ ಇದ್ದೀನಿ, ಆಯಿತಾ. ಒಂದೊಂದು ಸತಿ ತಂದು 1 ತಿಂಗಳಿಗೆ ಹಾಳಾಗ್ಬೋದು, 2 ತಿಂಗಳಿಗೆ ಹಾಳಾಗ್ಬೋದು. ಆಮೇಲೆ ಇದೇ 4 ವರ್ಷ ಬಳಸಿದ್ದಾಗಿ ನಾವು 8 ವರ್ಷ ಬಳಸಿ ಅನ್ಸ್ಕೆಮನ ಅಂತೇಳಿ ನೀವು ಆ ಥರ ನಿರ್ಧಾರಗಳನ್ನು ತೊಗೊಳಕ್ಕೆ ಹೋಗ್ಬಿಡಿ. ಇದು ಚೆನ್ನಾಗಿತ್ತು ಅಂತಂದರೆ ಬಳಸಿ, ಹಾಳಾಗಿದೆ ಸರಿಯಾಗಿ ಬರ್ತಾ ಇಲ್ಲ ಅಂತಂದರೆ ಅದು ತಂದು 1 ದಿನ ಆಗಿರಲಿ 1 ತಿಂಗಳಾಗಿರಲಿ ನೀವು ಬದಲಾಯಿಸೋದು ತುಂಬ ಒಳ್ಳೆಯದು. ಇದರ ಗುಣಮಟ್ಟ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನಾವು ಇದನ್ನ ಬದಲಾಯಿಸಬೇಕೋ ಬೇಡ ಅನ್ನೋದು ನಿರ್ಧಾರ ಆಗುತ್ತೆ. ನಾನು ನಿಮಗೆ ಹೇಳ್ತಿರೋದು ಅದೇ ಕಾರಣಕ್ಕೆ, ಗೊತ್ತಾಯ್ತಾ. ನಾನು ಜಾಸ್ತಿ ಬಳಸಿಲ್ಲ, ಹಾಗಾಗಿ ಇದು ಇನ್ನೂ ಚೆನ್ನಾಗಿದ್ದಾವೆ. ಗ್ಯಾಸ್ಕೆಟ್ ಅಥವಾ ರಬ್ಬರ್ ಏನಂತೀವಿ, ಇದು ಚೆನ್ನಾಗಿರೋದಕ್ಕೆ ನಾನು ಬಳಸ್ತಾ ಇದ್ದೀನಿ. ಹಾಳಾಗಿದ್ದರೆ ನಾನು ಕೂಡ ಇದನ್ನ ಹೊಸದು ತಂದು ಬಳಸ್ತಾ ಇದ್ದೆ, ಗೊತ್ತಾಯ್ತಾ. ನಿಮಗೇನಾದರೂ ಈ ಟಿಪ್ಸ್ಗಳು ಇಷ್ಟ ಆಗಿತ್ತು ಅಂತಂದರೆ ನೀವು ಫಾಲೋ ಮಾಡ್ಬೋದು. ಸರಿ, ಆಯಿತು. ನಾನು ಮತ್ತೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಂತೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ತೆ.